ಕೈಯಲ್ಲಿ ಸ್ವೀಟ್ ಹಿಡಿದಿದ್ದೀರಿ, ಮಾಲೆ ಹಿಡಿದಿದ್ದೀರಿ. ಶ್ರೀಕಾಂತ್ ಪೂಜಾರಿ ಅವರು ಮನೆಗೆ ಬರ್ತಾ ಇದ್ದಾರೆ, ಏನು ಹೇಳ್ತೀರಿ? ಅದೇ ಧನ್ಯವಾದ ಮಾಡ್ತೀವಿ ರೀ. ನಮ್ಮ ಅಣ್ಣ ಒಳಗೆ ಕರ್ಕೊಂಡು ಹಾರ ಹಾಕಿ ಹೂ ಮುಡಿಸಿ ಒಳಗೆ ಕರ್ಕೋತೀವಿ. ಒಂದು ಖುಷಿ ರಾಮ ಬರಾಕ್ತಾನ ಅಂತೇಳಿ ಖುಷಿ ಆಗಾಗ್ತೈತಿ ರೀ. ನಮ್ಮ ಮನೆಗೆ ಒಂದು ರಾಮ ಬರಾಕ್ತಾನ ಅಂತೇಳಿ ಎಲ್ಲರಿಗೂ ಧನ್ಯವಾದ ಅನ್ನಕ್ತೀವಿ ರೀ. ನಾವು ಎಲ್ಲರೂ ನಮ್ಮ ಅಣ್ಣನ ಸಲುವಾಗಿ ಅಷ್ಟು ಹೋರಾಟ ಮಾಡಿದ್ದಕ್ಕೂ ಧನ್ಯವಾದ ರೀ ಅವರು. ಮೇಡಮ್, ತಾವು ಶ್ರೀಕಾಂತ್ ಪೂಜಾರಿ ಅವ್ರಿಗೆ ಏನಾಗಬೇಕು? ಆರತಿ ತಟ್ಟೆ ಹಿಡಿದಿದ್ದೀರಿ, ಅವ್ರಿಗೆ ಸ್ವಾಗತ ಮಾಡ್ಲಿಕ್ಕೆ ನಿಂತಿದ್ದೀರಿ. ನಾನು ಅವ್ರ ಸಹೋದರ ಮಾವನ ಮಗಳ್ರಿ. ಇವತ್ತಿಗೆ 9 ದಿನ ಆತ್ರಿ ಅವ್ರಿಗೆ ಹಿಡ್ಕೊಂಡು ಹೋಗಿ. ಇವತ್ತು ರಿಲೀಸ್ ಆಗ್ತಾ ಇದ್ದಾರೆ. ಮತ್ತು ವೆಲ್ಕಮ್ ಮಾಡಲಿಕ್ಕೆ ಮಂದಿ ಎಲ್ಲ ನಿಂತಿದ್ದೇವೆ ಇಲ್ಲಿ, ಆರತಿ ಎಲ್ಲ ಹಿಡ್ಕೊಂಡು ಅದೇ ದಾರಿ ನೋಡ್ತಾ ಇದ್ದೀವಿ. ಅವ್ರದ್ದು ಭಾಳ ಖುಷಿ ಆತ್ರಿ ಅದ್ರ ಸಂಬಂಧ. ಒಂದು ಕಡೆ ಅವರು ರಾಮ ಜನ್ಮಭೂಮಿಗಾಗಿ, ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕಾಗಿ ಸಾಕಷ್ಟು ಹೋರಾಟ ಮಾಡಿದರು. ಅವರ ಬಂಧನ ಆಯಿತು. ಒಂದಲ್ಲ ಎರಡಲ್ಲ 31 ವರ್ಷಗಳ ನಂತರ ಅವರು ಬಂಧನ ಆಯಿತು. ಏನು ನ್ಯಾಯಾಂಗ ಬಂಧನ ಕರೆದು ಒಯ್ದಿದ್ರು. ಇವತ್ತು ಬಿಡುಗಡೆ ಆಗ್ತಾ ಇದ್ದಾರೆ. ಸಾಕಷ್ಟು ಹೋರಾಟಗಳಾದವು, ಇಡೀ ರಾಜ್ಯದಾದ್ಯಂತ ಹೋರಾಟಗಳಾದವು. ಏನು ಹೇಳ್ತೀರಿ? 31 ವರ್ಷ ಹಿಂದಿಂದ ಕೇಸು ಈಗ ರೀಓಪನ್ ಮಾಡಿದ್ರಿ ಸರ್. ಅವ್ರದ್ದೇನು ತಪ್ಪೇ ಇದ್ದಿದ್ದಿಲ್ಲ. ಅವ್ರು ಪೇಷಂಟ್ ಇದ್ದಾರೆ. ಈಗ 2 ಕೈಗೆ ಆಪ್ರೇಷನ್ ಆಗಿ ಅವ್ರಿಗೇನು ಬರಂಗಿಲ್ಲ. ಈಗ ಸಾಮಾನ್ಯ ಜನರಾಗಿ ಆಟೋ ಹೊಡಿತಾ ಇದ್ದಾರೆ ಅವರು. ಇದು ಸುಮ್ಮನೆ ರೀಓಪನ್ ಮಾಡಿ ಎಲ್ಲ ಪಬ್ಲಿಕ್ ಮಾಡಿ ಅವ್ರದ್ದೆಲ್ಲ ಹೆಸರು ಬರೋಂಗೆ ಮಾಡಿದ್ದಾರೆ. ಆದ್ರೆ ಅವ್ರಿಗೆ ದೇವರು ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊಳ್ತೀವಿ. ಅಭಿಪ್ರಾಯ ಏನಿಲ್ಲ ಸರ್, ಖುಷಿ ಆಗಾಕತ್ತೈತಿ. ನಮ್ಮಣ್ಣ ಬಂದಿದ್ದಕ್ಕೆ ಭಾಳ ಅತಿವಾರ ಖುಷಿ ಬರಾಕತ್ತೈತಿ. ಎಲ್ಲರಿಗೂ ಭಾಳ 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 ಧನ್ಯವಾದಗಳು. ಎಲ್ಲರೂ ನಮಗೆ ಪಕ್ಷದಾಗಲಿ ಎಲ್ಲರೂ ಆಗಲಿ ನಮಗೆ ಸಲುವಾಗಿ ಭಾಳ ಹೋರಾಡ್ಯಾರ. ಅವ್ರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಶ್ರೀಕಾಂತ್ ಪೂಜಾರಿ ಅವರಿಗೆ ಭವ್ಯವಾದಂಥ ಸ್ವಾಗತವನ್ನು ಕೋರಲಿಕ್ಕೆ ಅವರ ಕುಟುಂಬಸ್ಥರು ಅತ್ಯಂತ ಕಾತರದಿಂದ ಕಾಯ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.